ಸಾಕು ವೆಂಕಿ. ನೀ ಯಾಕೆ ಹಿಂಗೆಲ್ಲ ಆಡ್ತಾ ಇದೀಯ? ನೋಡು, ನಾನ್ ನಿನ್ನ ಹೆಂಡ್ತಿ. ನಿನ್ ನೋವು ಏನು ಅಂತ ನನ್ಗೆ ಅರ್ಥ ಆಯ್ತದೆ. ಆಗ್ಬಾರ್ದು, ಆಗೋಯ್ತು. ಏನ್ ಮಾಡಕ್ಕಾಯ್ತದೆ? ನೀನ್ ಈ ತರ ಬಂದು ದೇವ್ರ ಹತ್ರ ಬೈಕೊಂಡ್ ಕುತ್ಕೊಂಡ್ರೆ ಆಗಿದೆಲ್ಲ ಸರಿ ಹೋಯ್ತದ ಹೇಳು? ನೋಡು, ಒಂದೇ ಒಂದ್ಸತಿ ಮನ್ಸ್ ಪೂರ್ತಿ ಹತ್ಬಿಡು, ಹಾಗಾದ್ರೂ ನಿನ್ ಮನ್ಸಿಗೆ ಸಮಾಧಾನ ಆಯ್ತದೆ. ನೀನ್ ಜಾನ್ ಅವ್ರನ್ನ ಎಷ್ಟು ಇಷ್ಟ ಪಡ್ತಿದ್ದೆ ಅಂತ ನನಗ್ ಗೊತ್ತು. ಹಂಗಂತ ಹಿಂಗೆ ನೋವು ಅನ್ಭವಿಸ್ಕೊಂಡು ಎಷ್ಟು ದಿನ ಇರ್ಬೇಕು ಅಂತ ಅನ್ಕೊಂಡಿದ್ಯಾ? ಒಂದೇ ಒಂದ್ ದಿನ ಹತ್ಬಿಡು ವೆಂಕಿ. ನಿಂಗೆಲ್ಲ ನನ್ಗೆ ನೋಡಕ್ ಆಗಕ್ಕಿಲ್ಲ. ನೀನ್ ಹಿಂಗೆಲ್ಲ ಆಡೋದ್ನ ನೋಡಿ ಅಲ್ಲಿ ಮಾವ ಸಾನೆ ನೊಂದ್ಕೊಂಡವ್ರೆ. ಅವ್ರನ್ನ ಕಳ್ಕೊಂಡು ಸಾನೆ ದುಃಖದಾಗವ್ರೆ. ಈಗ ನೀನೇ ಅಲ್ವೇ ಮಗಾಗಿ ಅವ್ರಿಗೆ ಧೈರ್ಯ ತುಂಬ್ಬೇಕು. ನೀನೇ ಹಿಂಗಾಗೋದ್ರೆ ಅವ್ರಿಗೆ ಹೆಂಗಾಗಕ್ಕಿಲ್ಲ. ನೀನ್ ಮೊದ್ಲಿನ ತರ ಆಗ್ಬೇಕು ವೆಂಕಿ, ಮೊದ್ಲಿನ ತರ ಆಗ್ಬೇಕು. ವೆಂಕಿ, ನಿನ್ ದಮ್ಮಯ್ಯ ಅಂತೀನಿ, ಹಂಗೆಲ್ಲ ಅನ್ಬೇಡ ವೆಂಕಿ. ನಿನ್ ದಮ್ಮಯ್ಯ ಅಂದೇನಿ. ವೆಂಕಿ 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 ಚೆಲ್ವಿ, ವೆಂಕಿ ಸಿಕ್ಕಿದ್ನಮ್ಮ? ಏನು ಅಂತ ಹೇಳಿ ಮಾವ, ಜಾನೂರ್ ವಿಷಯ ಗೊತ್ತಾದಾಗಿಂದ ಇವ್ರು ಸಾನೆ ವಿಚಿತ್ರವಾಗಿ ಆಡ್ತವ್ರೆ. ನನ್ಗೆ ಯಾಕೋ ಸಾನೆ ಭಯ ಆಯ್ತೈತೆ ಮಾವ. ಈಗ ನೀವಿಬ್ರು ಎಲ್ಲಿದ್ದೀರಾ? ಇಲ್ಲೇ ಮಾವ, ನಿಮ್ ಮನೆ 2 ರೋಡ್ ದಾಟಿದ್ರೆ ಬಲ್ಗಡೆಗೆ ಒಂದ್ ದೇವಸ್ಥಾನ ಐತಲ್ಲ, ಅಲ್ಲೇ ಇದೀವಿ. ಎಲ್ಲರೂ ಒಬ್ಬೊಬ್ರೆ ಕುತ್ಕೊಂಡು ಏನೇನೋ ಮಾತಾಡ್ತವ್ರೆ ಮಾವ. ಅರ್ಥ ಆಗತ್ತಮ್ಮ, ಅವನು ನೀನೇ ಸಮಾಧಾನ ಮಾಡ್ಬೇಕು. ಜಾನುನ ಅವನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದ. ಚಿಕ್ಕ ವಯಸ್ಸಿಂದ ಮಗು ತರ ಬೆಳೆಸಿದಾನಮ್ಮ, ಮಗು ತರ ಬೆಳೆಸಿದಾನೆ. ಈಗ ಅವಳಿಲ್ಲೂ ಅಲ್ಲ, ಅದನ್ನ ಅವನ ಕೈಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ಏನಾದ್ರೂ ಮಾಡಿ ಸಮಾಧಾನ ಮಾಡಮ್ಮ. ಏನೇ ಸಮಾಧಾನ ಮಾಡಿದ್ರು ಅವ್ರ ಮಾತೆ ಕೇಳ್ತಿಲ್ಲ ಮಾವ. ಅದು ಅಲ್ದೆ ಜಾದೂರ್ ವಿಷಯನ ನಾನು ಅವ್ರಿಂದ ಮುಚ್ಚಿಟ್ಟೆ ಅಂತ ನನ್ ಮೇಲೂ ಕೋಪ ಮಾಡ್ಕೊಂಡವ್ರೆ. ಮಾವ, ನೀವ್ ಇವಾಗ್ಲೇ ಬಂದವ್ರ ಹತ್ರ ಸ್ವಲ್ಪ ಮಾತಾಡಿ ಮಾವ. ನೀವ್ ಮಾತಾಡಿದ್ರಾದ್ರು ಅವ್ರ ಮನ್ಸಲ್ಲಿರೋ ದುಃಖ ಈಚೆ ಬರ್ಬೋದು. ಈಗ್ಲೇ ಬನ್ನಿ ಮಾವ. ಸರಿ ಆಯ್ತು, ಬರ್ತೀನಿ, 2 ನಿಮಿಷ. ಸರಿ ಮಾವ. ಭಗವಂತ,
ಎಷ್ಟು ಕಷ್ಟ ಕೊಡ್ತೀಯೋ ಕೊಡು, ಆದ್ರೆ ನಾನು ಏನ್ ತಪ್ಪು ಮಾಡಿದೀನಿ ಅಂತ ಹೇಳ್ಬಿಟ್ಟು ಕೊಡಪ್ಪ, ಹೇಳ್ಬಿಟ್ಟು ಕೊಡು. ಅಪ್ಪಯ್ಯ ಏನೋ ಮಾತಾಡ್ಬೇಕು ಅಂತ ಕರ್ಕ ಬಂದ್ರಲ್ಲಪ್ಪಯ್ಯ, ಅದೇನು ಹೇಳಿ. ಮರ್ಗವಣ, ನೀನು ಒಬ್ನೇಕಲ್ಲ ಆ ಭಾವನಿಗೆ ಸಪೋರ್ಟ್ ಮಾಡ್ತಾ ಇರೋದು. ಅವಳು ಕೋರ್ಟ್ಗೆ ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದಾಗ ಇಡೀ ಮನೆಯವರೆಲ್ಲ ತೆಪ್ಪಗಿದ್ರು ನೀನು ಒಬ್ಬನೇ ಅಲ್ವೇನಾ ಅವಳಿನೇ ನಿಂತಿರೋದು. ಈಗ ನೋಡು ಎಂತ ಎಡವಟ್ ಆಗದೆ ಅಂತ. ಈಗಲಾದ್ರೂ ಅವಳು ಸಪೋರ್ಟ್ ಮಾಡೋದು ನಾವು ಹಸಿ ನಿಲ್ಲಿಸು, ಇಲ್ಲಾಂದರೆ ಯಾವ ವಿಷಯಕ್ಕೆ ಸಪೋರ್ಟ್ ಮಾಡಬೇಕು, ಯಾವ ವಿಷಯಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ತಿಳ್ಕೊಂಡಾದ್ರೂ ಮಾಡು. ಆದ್ಮೇಕು ನಮ್ಮ ಇಷ್ಟ ಬಂದಂಗೆ ನಡ್ಕೊತೀವಿ ಅಂದರೆ ನಡ್ಕೊಳ್ಳಿ, ಆಮ್ಯಾಕೆ ನಾನು ಏನು ಮಾಡಬೇಕು ಅದನ್ನೇ ಮಾಡ್ತೀನಿ. ಅಪ್ಪಯ್ಯ ಇದು ಯಾಕಪ್ಪ ಹೆಂಗೆ ಹೇಳ್ತಾ ಇದ್ದೀರಿ? ಇನ್ನೇನಲ್ಲ ಹೇಳಿ, ನೀನೇ ಅಲ್ವೇನ ಅವಳಿಂದ ನಿಂತಿರೋದು. ಆ ಸಿದ್ಧಾಗೌಡಂಗಂತೂ ಬುದ್ಧಿ ಇಲ್ಲ, ಅವಳನ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದ. ನೀನು ಮನೆಗೆ ಹಿರಿ ಮಗ, ನಿನಗಂತೂ ಬುದ್ಧಿ ಇಲ್ವೇ? ಅವಳಿಗೇನು ಬುದ್ಧಿ ಹೇಳ್ಬೇಕು ಏನು ಬುದ್ಧಿ ಹೇಳ್ಬಾರ್ದು ಅಂತ ನಿನಗೆ ತಿಳಿಯೋಕ್ಕಿಲ್ವೇ? ಅಪ್ಪಯ್ಯ ಈ ಎಡವಟ್ಟೆಲ್ಲ ನಮ್ಮಿಂದನೇ ಅಲ್ವೇನಪ್ಪಯ್ಯ ಆಗಿರೋದು. ನಾವು ಸಿದ್ದು ಬದಲಿಗೆ ಯಾರನ್ನ ಕಳಿಸ್ಬೇಕು ಅಂತ ನೋಡ್ಕೊಂಡು ಕೆಲಸ ಮಾಡಿದ್ರಿ ಇಷ್ಟೆಲ್ಲ ಆಯ್ತಿತ್ತೆ. ಆ ಬೊಡ್ಡೆದ ಪ್ರಕಾಶ ವೆಂಕಿನ ಕರ್ಕೊಂಡ್ಬಂದು ತಗ್ಲಾಕಿದ್ರಿಂದಲೇ ತಲ್ವೇ ಇಷ್ಟೆಲ್ಲ ಆಗಿದ್ದು. ಇಲ್ಲಾಂದಿರಿ ಈ ಕೇಸು ಯಾವತ್ತೂ ಮುಗ್ದೋಗಿರೋದು ಕಣಪ್ಪಯ್ಯ. ಹೂಕಲ್ಲ, ಇದನ್ನೆಲ್ಲ ತಿಳ್ಕೊಂಡೆಯ. ಅವ್ರಿಬ್ಬರನ್ನು ಕಳಿಸಿ ಈಶಾನ ಇಲ್ಲಿಗೆ ಮುಗಿಸ್ಬಿಡೋಣ ಅನ್ಕೊಂಡೆ. ಅಷ್ಟೊತ್ತಿಗೆ ಬಡ್ಡಿ ಐದ ಸಿದ್ದೇಗೌಡ ಇಂಥ ಎಡವಟ್ಟು ಮಾಡ್ಬಿಟ್ಟ. ಅಪ್ಪಯ್ಯ ವೆಂಕಿ ಭಾವನವ್ರಿಗೆ ಅಣ್ಣ ಅಂತ ಬಂದಾಗ ನಾನು ಒಬ್ಬ ಅಣ್ಣನಾಗಿ ಸಿದ್ದು ಮಾಡಿದ್ದು ಸರಿ ಅನ್ನಿಸ್ತದೆ ಕಣಪ್ಪಯ್ಯ. ಸರಿ ಕಂಡ್ಬಿಡ್ಲಾ, ನೀನು ಅಣ್ಣ ಅನ್ಕೊಂಡೇ ಇರು, ಅವಳು ಅವ್ರನ್ನ ಅಣ್ಣ ಅನ್ಕೊಂಡೇ ಇರಲಿ, ನಮ್ಮನೆ ಬೀದಿಗೆ ಬಂದ್ಬಿಡ್ಲಿ. ಅಪ್ಪಯ್ಯ ಯಾಕೆ ಹಿಂಗೆಲ್ಲ ಮಾತಾಡಿರಿ? ಈಗೇನಪ್ಪಯ್ಯ ಸಿದ್ದುಗೋಸ್ಕರ ನಾನು ಜೈಲಿಗೆ ಹೋಗನೆ? ನೀವು ಅನ್ನಿ ಅಪ್ಪಯ್ಯ, ನಾನು ಅದಕ್ಕೂ ಸೈ. ಬಿಡ್ತೀನಿ ನೋಡಿ ಮಕ್ಕಂದಲೆ. ನಾನೇನೋ ಹೇಳಿದ್ರೆ ಇವನೇನೋ ಹೇಳ್ತಾವನೆ. ಸರಿ ಬಿಡ್ಲಾ, ಹೆಂಗಾದ್ರೂ ಎಕ್ಕು ತಗೊಳ್ಳಿ, ನಾನು ಮಿನಿಸ್ಟರ್ಗಿರಿ ಹಾಳಾಗೋಲಿ. ನೀವು ಮಾತ್ರ ಕೋರ್ಟು ಅಲ್ಲಿ ಇಲ್ಲಿ ಅಂತ ಅಲ್ಕೊಂಡು ಇದು ಬಿಡಿ. ಬಿಡ್ತು ಅನ್ನಿ ಅಪ್ಪಯ್ಯ, ಯಾಕೆ ಹಿಂಗೆ ಮಾತಾಡಿರಿ? ಲೇ ಪೆದ, ನಿನ್ನೆ ಹೈಕಮಾಂಡಲ್ಲಿ ಏನಾಯ್ತು ನಿನ್ಗೆ ಗೊತ್ತಿಲ್ಲ? ಜವರೇಗೌಡನ ಒಬ್ಬ ಮಗ ಜೈಲಿಗೆ ಹೋಗೋನೆ ಅಂತ ತಲಾಗೊಬ್ಬರು ಮಾತಾಡ್ಕೊತಾವ್ರ ಕಣಲ್ಲಿ. ಮೊದ್ಲೇ ನಮ್ಮ ಸುತ್ತಮುತ್ತ ನಮ್ಮ ಕಾಲು ಎಳೆಯಕ್ಕೆ ಕಾಯ್ತಾ ಇರ್ತಾರೆ, ಈಗ ಕೇಳ್ಬೇಕೆ? ಕಷ್ಟಪಟ್ಟು ಇಲ್ಲಿ ಗಂಟ ಬಂದಿದ್ದೀನಿ ಕಲ, ಆ ಕಷ್ಟನೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡ್ಬಿಟ್ರಲ್ಲ, ಆಗಿದ್ದೆಲ್ಲ ಆಗೋಯ್ತು. ಈಗ ನೀನೇ ಆ ಭಾವನೆಗೆ ವಸಿ ಹೇಳು, ಇದರಿಂದ ಯಾರವ್ರೆ ಅಂತ ತಿಳ್ಕೊಂಡು ಆಮೇಲೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡಮ್ಮ. ಅವಳಿಗೆ ಹೇಳು, ಇನ್ನು ಮುಂದಕ್ಕೆ ಏನು ಎಡವಟ್ ಮಾಡ್ಕೊಳ್ಳೋದು ಬೇಡ ಕಣಮ್ಮ ಅಂತ, ಅಷ್ಟೇ ನಾನು ನಿನ್ನೆಲ್ಲ ಕೇಳ್ಕೊಳ್ಳೋದು. ಆಯ್ತು ಕಣಪ್ಪಯ್ಯ, ಅವರು ಒಳ್ಳೇದಾಗ್ಲಿ ಅಂತ ನಿನ್ನೆಲ್ಲ ಮಾಡ್ತಾವ್ರೆ. ನೀವು ಹೇಳಿದಿರಿ ಅಂತ ಒಂದು ಮಾತು ಹೇಳ್ತೀನಿ. ಹೇಳ್ತಿ, ನಿನ್ನ ಕೈಲಿ ಹಿಂಗೆ ಮಾತಾಡೋಕೆ ಅಷ್ಟೇ ಗೊತ್ತಾಗೋದು, ಇನ್ನೆಲ್ಲ ಮಾಡೋಕ್ಕಾಗದು ನಿನ್ನ ಕೈಲಿ? ಏನು ಕಿಸೆಗೆ ಹಾಕಿಲ್ಲ. ಬನ್ನಿಯಪ್ಪಯ್ಯ ಹೋಗುಮ, ನಡಿಲ್ಲ. ಏನಪ್ಪ ವೆಂಕಿ, ಈಗ ಎಲ್ಲಾರನ್ನು ಅರ್ಥ ಮಾಡ್ಕೊಂಡಿರೋ ನೀನ್ ಹೀಗ್ ಮಾಡ್ಬೋದಾ? ಚೆಲ್ವಿ ಮುಖ ನೋಡೋ, ನೀನ್ ಜೈಲಿಂದ ಬಿಡುಗಡೆ ಆಗಿ ಬಂದಿದ್ಯಾ ಅನ್ನೋ ಖುಷಿನೂ ಅನುಭವಿಸಕ್ಕಾಗದೆ ಹೇಗೆ ಒದ್ದಾಡ್ತಿದ್ದಾಳೆ ಅಂತ ನೋಡು. ಬಾಪ ಹೋಗೋಣ, ಬಾರೋ. ವೆಂಕಿ, ಮಾವನ್ ಮಾತು ಕೇಳ್ದೆ ಇರೋಷ್ಟು ಮಾಸ್ನ ಕಲ್ ಮಾಡ್ಕೊಂಡಿದ್ಯಾ? ದಮ್ಮಯ್ಯ ಅಂತೀನಿ, ಹಿಂಗೆಲ್ಲ ಇರ್ಬೇಡ, ಬಾ ಮನೆಗೆ ಹೋಗುಮ್ಮ. ನೋಡು ವೆಂಕಿ, ನಿನ್ ದುಃಖ ನನಗೆ ಅರ್ಥ ಆಗತ್ತಪ್ಪ. ಜಾನು ನಾನು ಎಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದೆ ಅಂತ ಗೊತ್ತು, ಆದ್ರೆ ಏನ್ ಮಾಡ್ತೀಯ? ನಾವು ಎಷ್ಟು ಹತ್ತು ಕರೆದು ಮಾಡಿದ್ರು ಅವಳು ಮತ್ತೆ ಬರಲ್ಲಪ್ಪ. ಸಮಾಧಾನ ಮಾಡ್ಕೊ, ಬಾ. ವೆಂಕಿ,
ಈ ಅಪ್ಪನ ಮೇಲೆ ನಿನಗೆ ಪ್ರೀತಿ ಇದೆ ತಾನೆ, ಗೌರವ ಇದೆ ತಾನೆ? ಹಾಗಿದ್ರೆ ನಡಿ ಮನೆಗೆ ಹೋಗೋಣ, ನಡಿ ಮನೆಗೆ ಹೋಗೋಣ. ನಡಿ ಮನೆಗೆ ಹೋಗೋಣ. ಮಾವ, ವೆಂಕಿನ ನಿಮ್ಮನೆ ಕರ್ಕೊಂಡು ಹೋಗೋದ್ ಬೇಡ, ನಮ್ಮನೆ ಕರ್ಕೊಂಡು ಹೋಗುಮ. ವೆಂಕಿ ಹತ್ರ ಮಾತಾಡ್ಬೇಕು ಅಂತ ನಮ್ಮವ್ವ ಕಾಯ್ತವಳೆ. ಆಯ್ತು, ಹಾಗೆ ಮಾಡ. ನಡಿ. ಅದೇ ನನ್ನ ಮಗನ ಕೇಸು ಎಲ್ಲ ನಿಮಗೆ ಗೊತ್ತದಲ್ಲ, ಮತ್ತೆ ನಿಮ್ಗೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಗೊತ್ತು ಸರ್, ಹೇಳಿ. ಏನು ಮಾಡೋದು, ಹೈಕಮಾಂಡಿಂದ ಸಮಸ್ಯೆ ಆಗ್ಬಿಟ್ಟಿದೆ. ಇನ್ನು ಹಿಂಗೆ ಬುಡಕ್ಕೂ ಆಗೋದಿಲ್ಲ. ಆಕ್ಸಿಡೆಂಟ್ ಕೇಸು. ನನ್ನ ಮಗ ಏನು ತಪ್ಪು ಮಾಡಿಲ್ಲ, ಯಾಕೆಂದರೆ ಅವತ್ತು ನಾನು ಅವನ ಜೊತೆಯಲ್ಲೇ ಇದ್ದೆ. ನೋಡಿದ್ರೆ ಹಿಂಗಾಗ್ಬಿಟ್ಟದೆ. ಆದಷ್ಟು ಬೇಗ ಅವನಿಗೊಂದು ಜಾಮೀನು ವ್ಯವಸ್ಥೆ ಮಾಡಿಕೊಟ್ಬಿಡಿ. ಏನು ಮಾಡೋದು, ತನಿಖೆ ಬೇರೆ ಜೋರಾಗಿ ನಡೀತಾ ಇದೆ. ವಿರೋಧ ಪಕ್ಷದವ್ರು ಬೇರೆ ಎಲ್ಲಿಡೋಣ ಅಂತ ಬೇರೆ ಕಾಯ್ತಾವ್ರೆ. ಅದಕ್ಕೆ ಅರ್ಜೆಂಟಾಗಿ ಅವನಿಗೊಂದು ಬೇಲ್ ಕೊಡಿಸ್ಬಿಟ್ರೆ ಸಾಕು. ಹಾಂ ಸರ್, ನಾನು ನೋಡ್ಕೋತೀನಿ. ಸರಿ ಬಿಡಿ. ನೋಡ್ಲಾ ಮುರುಗೋಡ, ಈಗ ಸಿದ್ದೇಗೌಡಂಗೆ ಬೇಲ್ ಬಗ್ಗೆ ಮಾತಾಡಿದ್ದೀನಿ. ಅದೊಂದು ಆಗ್ಬಿಟ್ರೆ ಸಾಕಲ್ಲ ನನಗೆ. ಅಪ್ಪಯ್ಯ, ಯಾಕೋ ನೀವು ಮಾಡ್ತಿರೋ ನಿರ್ಧಾರ ನಂಗೆ ಸರಿ ಅನ್ನಿಸ್ತಾ ಇಲ್ಲ ಕಣಪ್ಪಯ್ಯ. ಯಾಕಲ ಸರಿ ಇಲ್ಲ? ಹಾಗಾದ್ರೆ ಜೀವನ ಪೂರ್ತಿ ಅವ್ನು ಜೈಲಲ್ಲೇ ಕೊಳಿಬೇಕಲ್ಲ? ನಂಗಲ್ಲ ಕಣಪ್ಪಯ್ಯ, ನೀವೇ ಹೇಳ್ತಾ ಇದ್ದೀರಿ ನಮ್ಮ ಸಿದ್ದು ಏನು ತಪ್ಪು ಮಾಡಿಲ್ಲ ಅಂತ. ಭಾವನವರು ಅದನ್ನೇ ನಂಬ್ಕ ಕೂತವ್ರೆ. ನಮ್ಮ ಸಿದ್ದು ನಿರಪರಾಧಿ ಅಂದಮೇಲೆ ಅವನು ಹಂಗೆ ಆಚೆಗೆ ಬರೋದು ಒಳ್ಳೇದು ಕಣಪ್ಪಯ್ಯ. ನಾವು ಬೇಲು ಗೀಲು ಅಂತ ಓಡಾಡಿದ್ರೆ ನಾಳೆ ದಿವಸ ಜನ ಅಧಿಕಾರ ಅದೇ ದುಡ್ಡಿರೋರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ, ನೋಡ ಆಲೆ ಆಚೆ ಕರ್ಕ ಬಂದ್ಬಿಟ್ರು ಅಂತ ಮಾತಾಡ್ಕೊಳ್ಳೋದಿಲ್ವೇನಪ್ಪಯ್ಯ? ಲೇ ಮರುಗೌಡ, ಈಗ ಎರಡು ವಿಷಯ ಅದೇ ಕಲ. ನಮ್ಮ ಸಿದ್ದೇಗೌಡ ಏನು ತಪ್ಪು ಮಾಡಿಲ್ಲ ಅಂದ್ಬಿಟ್ಟು ಸಾಕ್ಷಿ ಸಮೇತ ಕರ್ಕೊಂಬರ್ಬೇಕು. ಅದಕ್ಕೆಲ್ಲ ಟೈಮ್ ತಗೋತದ ಅವೆಲ್ಲ 1-2 ದಿವಸಕ್ಕೆ ಆಗೋದಲ್ಲ. ಕೋರ್ಟಲ್ಲಿ ದುಡ್ಡು ಇರೋರಿಗೆ ಒಂದು ನ್ಯಾಯ, ದುಡ್ಡು ಇಲ್ದಿರೋರಿಗೆ ಒಂದು ನ್ಯಾಯ ಅಂತ ನನಗೆ ಕೀಮಾರಿ ಹಾಕ್ಬಿಡ್ತಾರೆ ಆಟೆಯ. ಈ ಭಾವನೆ ಮಾಡ್ತಾ ಇರೋದ್ರಿಂದ ನಾವೆಲ್ಲ ಲೀಗಲಾಗಿ ಹೋಗ್ಬೇಕು ಕಲ. ಆ ಕಡೆ ಸೌಪರ್ಣಿಕ ಬೇರೆ, ಆ ಮುನ್ಸ್ವಾಮಿ ಬೇರೆ, ಅವ್ರ ಕಡೆಗೆ ಅವನೇ. ಅವಳನ್ನ ಕಾಯ್ತಾ ಇದ್ದೋನು ಎಡವಟ್ ಮಾಡ್ಕೊಂಡು ಜೈಲಲ್ಲಿ ಹೋಗಿ ಕೂತವನೆ. ಏನು ಮಾಡೋದ್ಲ? ಒಟ್ಟಿನಲ್ಲಿ ನನ್ನ ಮಗ ಆಚೆಗೆ ಬಂದ್ಬಿಟ್ರೆ ನಂಗೆ ಅಷ್ಟೇ ಸಮಾಧಾನಕ್ಕಲ್ಲ. ಒಂದು ಕಿತ ಸಿದ್ದು ಆಚೆಗೆ ಬಂದ್ಬಿಟ್ರೆ ಅವನೇನು ತಪ್ಪಿಲ್ಲ ಅಂತ ಮಾತಾಡೋದಕ್ಕೆ ನನಗೆ ಸಲೀಸಾಯ್ತದೆ ಕಲ. ನೀವ್ ಹೇಳ್ತಾ ಇರೋದು ಸರಿಯಾಗದೆ ಕಣಪ್ಪಯ್ಯ. ನೀನು ಯಾವುದಕ್ಕೂ ಆ ಭಾವನೆಗೆ ಹೇಳು, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮತ್ತೆ ಹೋಗಿ ಎಡವಟ್ ಮಾಡ್ಕೊಂಡ್ಬಿಟ್ಟಳು. ನಾನು ಏನು ತೀರ್ಮಾನ ತಗೊಂಡಿದ್ದೀನೋ ಅದೇ ತೀರ್ಮಾನ ಫೈನಲ್ ಅಂತ ಹೇಳ್ಬಿಡ್ಲ ಅವಳಿಗೆ. ಸರಿ ಕಣಪ್ಪಯ್ಯ. ಸರಿ, ರೆಡಿ, ಗಾಡಿ ತಗೋ. ಈಗ ಮಾತಾಡ್ತೀಯ, ಮನಗೋಗೋ ಅಷ್ಟರಲ್ಲಿ ಮರ್ತೇ ಬಿಡ್ತೀಯ. ಏನು ಮಾಡೋಣ ನಾನು? ಅಳ್ಬಿಡ ಕಣವ, ವೆಂಕಿ ವಾಪಸ್ ಬಂದ, ಅಳ್ಬೇಡ. ವೆಂಕಿ ಬಂದ? ವೆಂಕಿ ನನ್ನಪ್ಪ ಬಂದ್ಯಾ? ವೆಂಕಿ, ನನ್ನ ಕ್ಷಮಿಸ್ಬಿಡು ವೆಂಕಿ. ನನ್ನ ಮಾತಿಂದ ನಿನ್ ಮನ್ಸಿಗೆ ತುಂಬಾನೇ ಬೇಜಾರಾಗಿದೆ. ನನ್ನ ಕ್ಷಮಿಸ್ಬಿಡು ನನ್ ಕಂದ. ನಿಜ ತಾಯಿ, ನಮ್ಮ ವೆಂಕಿಗೆ ಬೇಕಾಗಿರೋದು ಆ ಪ್ರೀತಿ, ವಿಶ್ವಾಸ. ಬಿಗ್ರೆ, ನೀವು ಬಂದ್ರ? ನನಗೆ ಗೊತ್ತಾಗ್ಲಿಲ್ಲ ಬಿಗ್ರೆ. ಬನ್ನಿ ಬನ್ನಿ, ಕುತ್ಕೊಳ್ಳಿ ಬನ್ನಿ. ಇರ್ಲಿ ತಾಯಿ, ಪರವಾಗಿಲ್ಲ. ನೀವು ನಮ್ಮ ವೆಂಕಿ ಮೇಲೆ ಇಟ್ಟಿರೋ ಪ್ರೀತಿ, ವಿಶ್ವಾಸ ನೋಡಿ ಕಣ್ ತುಂಬಿಕೊಳ್ತು ತಾಯಿ, ಕಣ್ ತುಂಬಿಕೊಳ್ತು. ಹಂಗೇನಿಲ್ಲ ಬಿಗ್ರೆ. ನೀವು ನಿಮ್ಮ ಮಗನ ಮೇಲೆ ತೋರಿಸೋ ಪ್ರೀತಿ ಮುಂದೆ ನಮ್ಮ ಪ್ರೀತಿ ತುಂಬಾ ಸಣ್ಣದು ಬಿಗ್ರೆ. ಹೌದು ಮಾವ, ನಾವಿಬ್ರು ನಿಮ್ಮ ಮನೆ ಬಿಟ್ಟು ಬಂದಾಗ ವೆಂಕಿ ಯಾವಾಗ್ಲೂ ನಿಮ್ ಚಿತ್ತಲ್ಲೇ ಇದ್ದ. ಈಗಂತೂ
ಜಾನು ಅವ್ರ ವಿಷಯ ಗೊತ್ತಾದ್ಮೇಲೆ ನನ್ ಹೆಂಗ ಅವ್ರನ್ನ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಚೆಲ್ವಿ, ನೀನು ಇಂಥ ಟೈಮ್ನಲ್ಲಿ ಧೈರ್ಯಗೆಡಬಾರ್ದಮ್ಮ. ಇಂಥ ಸಮಯದಲ್ಲಿ ನೀನು ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ನೀನೇ ಹೀಗೆ ಮಾತಾಡಿದ್ರೆ ನಮಗೆ ಏನು ಮಾಡಬೇಕು ಅಂತಲೇ ತೋಚಲ್ಲಮ್ಮ. ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಇದನ್ನೆಲ್ಲ ನೋಡಬೇಕಾಗಿದೆ. ನನಗಿದ್ದಿದ್ದು ಎರಡೇ ಆಸೆ. ಒಂದು, ನನ್ನ ಹೆಣ್ಣುಮಕ್ಕಳನ್ನ ಒಂದು ಒಳ್ಳೆ ಮನೆ ನೋಡಿ ಆ ಮನೆಗೆ ಮದುವೆ ಮಾಡಿಕೊಡ್ಬೇಕು, ಅವ್ರು ನಗ್ನಗ್ತಾ ಇರೋದನ್ನ ನೋಡಬೇಕು ಅನ್ನೋದು. ನಮ್ಮ ಜಾನುಗೆ ಒಳ್ಳೆ ಸಂಬಂಧ ಏನೋ ಸಿಕ್ತು, ಆದರೆ ಅವಳು ಜೀವನ ಅನುಭವಿಸ್ಬೇಕು ಅನ್ನೋ ಅಷ್ಟರಲ್ಲಿ ನಮ್ಮನ್ನೇ ಬಿಟ್ಟೊಟ್ಟವಲ್ಲು. ಅವ್ರ ಮದುವೆ ನಾವು ಅನ್ಕೊಂಡಂಗೆ ಆಗದೆ ಹೋದ್ರು ಏನೋ ಇತ್ತೀಚೆಗೆ ಎಲ್ಲ ಸರಿ ಹೋಗಿ ಇನ್ನೇನೋ ನಗ್ನಗ್ತಾ ಬದುಕು ಮಾಡ್ತಾರೆ ಅನ್ನೋ ಅಷ್ಟರಲ್ಲಿ ನಮ್ಮ ಸಿದ್ಧಕ್ಕೆ ಹೀಗಾಗೋಯ್ತು. ಇಂಥ ಸಮಯದಲ್ಲಿ ನನಗೆ ಆಧಾರ ಲಕ್ಷ್ಮಿ, ಅವಳು ಬಿಟ್ರೆ ನಮ್ಮ ವೆಂಕಿ. ಲಕ್ಷ್ಮಿ ಆಸೆ ಪಟ್ಟಾಗೆ ಮನೆ ಕಟ್ಟಿಸ್ಕೊಡೋಕ್ಕೂ ಆಗ್ಲಿಲ್ಲ. ಈಗ ನನಗೆ ಆಶ್ರಯ ಬೆನ್ನೆಲುಬಾಗೋನು ವೆಂಕಿ ಅಂದ್ಕೊಂಡ್ರೆ ಅವ್ರು ಹಿಂಗೆ ಗರ್ಭಡ್ದಂಗೆ ಕೂತಿದ್ದಾನೆ. ಇವನಿಗೆ ದುಃಖ ಪಡೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲಮ್ಮ. ನಾನಾದ್ರೂ ಯಾಕೆ ಬದುಕಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಹೇಳಪ್ಪ. ಆಯ್ತಪ್ಪ, ಆಯ್ತು, ನಾನಿನ್ನೇನು ಹೇಳಲ್ಲ. ಆಯ್ತು, ನೀನು ಅಷ್ಟೇ. ಚಲ್ವಿ, ಬಾಬಾ. ಚಲ್ವಿ, ನೋಡಮ್ಮ, ನಮ್ಮ ಬೆಂಕಿ ಚಿಕ್ಕನಿಂದ ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದಾನೆ. ಆದ್ರೆ ಅವನ ಮನಸ್ಸು ಅಪ್ಪಟ ಅಪರಂಜಿ. ಅವನು ಹಿಂಗೆ ದುಃಖ ಪಡೋದನ್ನ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲಮ್ಮ. ಅವನ ಮುಖದಲ್ಲಿ ಸದಾ ನಗು ಇರೋ ಹಾಗೆ ನೋಡ್ಕೋಬೇಕಾದ್ರೆ ಜವಾಬ್ದಾರಿ. ಆ ಜವಾಬ್ದಾರಿನ ನಿನಗೆ ವಹಿಸ್ತಾ ಇದ್ದೀನಿ.